30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. 2023ರ ಚುನಾವಣೆಗೆ ಪಕ್ಷ ಸಂಘಟನೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ತುಂಬಲಿಕ್ಕೆ ಇಂದು ರಾಜ್ಯಕ್ಕೆ ಎಐಸಿಸಿ ನಾಯಕಿ ಪ್ರಿಯಾಂಕಾ ಗಾಂಧಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಮಹಿಳಾ ಘಟಕದಿಂದ ಮಹಿಳೆಯರ ಸಂಘಟನೆಗಾಗಿ ಹಮ್ಮಿಕೊಂಡಿದ್ದಂಥ ನಾಯಕಿ ಸಮಾರೋಪ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. 1 ಲಕ್ಷ ಮಹಿಳಾ ಕಾರ್ಯಕರ್ತರನ್ನ ಕಾರ್ಯಕ್ರಮದಲ್ಲಿ ಸೇರಿಸುವಂಥ ಯೋಜನೆಯನ್ನ ಕಾಂಗ್ರೆಸ್ ಹಾಕಿಕೊಂಡಿದೆ. ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಮಹಿಳಾ ಮತಗಳನ್ನು ಸೆಳೆಯಲಿಕ್ಕೆ ಈ ಸಮಾವೇಶವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ಇನ್ನೊಂದು ಬೆಂಗಳೂರಲ್ಲಿ ನಾಳೆ ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥದ್ದು ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕೆಪಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಕೂಡ ನಮ್ಮ ಜೊತೆಗೆ ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನಾಳೆ ಕಾರ್ಯಕ್ರಮ ಏನೇನು ಸರ್? ಜೊತೆಗೆ ಎಷ್ಟು ಗಂಟೆ ಕಾರ್ಯಕ್ರಮ ಆರಂಭವಾಗಲಿದೆ ಮತ್ತು ಏನೆಲ್ಲ ವಿಚಾರವಾಗಿ ಅಂಶಗಳನ್ನು ಇಟ್ಕೊಂಡು ಮಹಿಳೆಯರನ್ನ ಒಂದು ಮಾತಾಡೋಕ್ಕಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸರ್? ನೋಡಿ, ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ಮೊದಲಿಂದ ಕೂಡ ಹೆಚ್ಚಿಗೆ ಒತ್ತು ಕೊಟ್ಟಿದೆ. ಮಹಿಳೆಗೆ ಮೀಸಲಾತಿ ವಿಚಾರ ಇರ್ಬೋದು, ಮಹಿಳೆಯರಿಗೆ ಕಾರ್ಯಕ್ರಮ ಇರ್ಬೋದು, ಪೆನ್ಷನ್ ಇರ್ಬೋದು, ಅವ್ರಿಗೆ ಹಕ್ಕು ಕೊಡೋಂಥ ಇರ್ಬೋದು, ಶ್ರೀಶಕ್ತಿ ಇರ್ಬೋದು, ಎಲ್ಲ ಕೂಡ ಮಹಿಳೆಯರ ಬಗ್ಗೆ ಹೆಚ್ಚಿಗೆ ಒತ್ತನ್ನು ಕೊಟ್ಕೊಂಡು ಬಂದಿದೆ. ಆಸ್ತಿಗಳನ್ನು ಸರ್ಕಾರ ಸೈಟ್ ಕೊಟ್ಟಾಗ ಕೂಡ, ಜಮೀನು ಕೊಟ್ಟಾಗ ಕೂಡ ಅವ್ರಿಗೆ ಕೊಡಬೇಕು ಅನ್ನೋದು ಕೂಡ ನಾವು. ದಾವಣಗೆರೆಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಗುರುಪೀಠದಲ್ಲಿ ಹರಜಾತ್ರೆ ಉತ್ಸವ ನಡೆಯಿತು. ಹರಜಾತ್ರೆಯಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳಿಗೆ ನುಡಿ ನಮನವನ್ನು ಸಲ್ಲಿಸಲಾಯಿತು. ಸಿದ್ದೇಶ್ವರ ಭಾವಚಿತ್ರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಪುಷ್ಪ ನಮನವನ್ನು ಸಲ್ಲಿಸಿದರು. ಬಳಿಕ ಮಾತನಾಡಿದಂಥ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಅವರನ್ನು ಸೈಡ್ಲೈನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು. ಇನ್ನು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡುವ ವಿಚಾರ ಕುರಿತು ನಾನು ಸಿಎಂ ಜೊತೆ ಮಾತನಾಡಿದ್ದೇನೆ. ಇದರಲ್ಲಿ ಸಾಕಷ್ಟು ಕಾನೂನು ತೊಡಕುಗಳಿದ್ದಾವೆ. ನಾವು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಸೈಡ್ಲೈನ್ ಮಾಡೋದಾಗಿದ್ದರೆ ಯಡಿಯೂರಪ್ಪನವರಿಗೆ, ಕೇಂದ್ರ ಸಂಸದೀಯ ಮಂಡಳಿಗೆ ಆ ಸ್ಥಾನವನ್ನು ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತಿರಲಿಲ್ಲ. ಮತ್ತು ಯಡಿಯೂರಪ್ಪನವರು ಕೂಡ ಹಲವಾರು ಬಾರಿ ಹೇಳಿದ್ದಾರೆ, ಇದು ಅಸಮಾಧಾನ ಮತ್ತೊಂದು ಪ್ರಶ್ನೆನೂ ಇಲ್ಲ, ಯಾರೂ ಕೂಡ ತಂದೆಯವ್ರನ್ನ ಸೈಡ್ಲೈನ್ ಮಾಡಿರ್ತಕ್ಕಂಥ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಮಾನ್ಯ ಯಡಿಯೂರಪ್ಪನವರು ಸಕ್ರಿಯವಾಗಿ ರಾಜ್ಯ ರಾಜಕಾರಣದಲ್ಲಿದ್ದಾರೆ, ಮುಂದೂ ಕೂಡ. ಸಮಾಜಕ್ಕೆ ಮೀಸಲಾತಿ ಇತ್ಯಾದಿ ಬಗ್ಗೆ ನನ್ನ ಹೆಸರು ಹೇಳಿನೂ ಚರ್ಚೆ ಮಾಡಿದರು. ನಾವು ನಮ್ಮ ಮುಖ್ಯಮಂತ್ರಿಗಳು 100ಕ್ಕೆ 100% ನನಗೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತನಾಡಿದ್ದೇನೆ. ನಾನು ವಿವರವಾದಂಥ ಚರ್ಚೆ ಆಗಿದೆ, ನಿನ್ನೆನೇ ಚರ್ಚೆ ಆಗಿದೆ. ಇವತ್ತು ಆ ಅವಶ್ಯಕವಾದಂಥ ಕಾನೂನು ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ಪರಿಹರಿಸಿ ನಾವು ಮೀಸಲಾತಿಯನ್ನು ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ ಅಷ್ಟೇ. ಆದರೆ ಒಂದೇ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದು, ಇದರಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಸಂವಿಧಾನ ಇದೆ, ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳನ್ನು ಸರಿಯಾಗಿಲ್ಲ ಅಂದರೆ 1 ನಿಮಿಷದಾಗ ಈಗಾಗಲೇ ಕೋರ್ಟಿಗೆ ಹೋಗಿದ್ದಾರೆ. ನಾಳೆ ಅಧಿಕೃತ ಅನೌನ್ಸ್ಮೆಂಟ್ ಮಾಡಿದ ನಂತರ ಮತ್ತೆ ಕೋರ್ಟಿಗೆ ಹೋಗ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಚಾಣಾಕ್ಷತನದಿಂದ ಇದರಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ನಾವು ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಖಂಡಿತವಾಗಿ ಇದ್ದೇವೆ ಅನ್ನುವಂಥ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಹಿನ್ನೆಲೆಯಲ್ಲಿ ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿಗೆ ತೆರಳಲಿದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ 3 ವರ್ಷಗಳ ಅಧಿಕಾರಾವಧಿ ಈ ತಿಂಗಳು ಅಂತ್ಯವಾಗಲಿದೆ. ಅವರನ್ನು 2024ರ ಲೋಕಸಭಾ ಚುನಾವಣೆಯವರೆಗೂ ಕೂಡ ಈ ಹುದ್ದೆಯಲ್ಲಿ ಮುಂದುವರಿಸುವಂಥ ಹಾಗೂ ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ಕಾರ್ಯತಂತ್ರ ರೂಪಿಸುವ ಕುರಿತು 2 ದಿನಗಳ ಈ ಕಾರ್ಯಕಾರಿಣಿಯಲ್ಲಿ ಚರ್ಚೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸಂಜೆ ಸಿಎಂ ದೆಹಲಿಗೆ ತೆರಳಲಿದ್ದು ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ನಡುವೆ ಟಾಕ್ ವಾರ್ ಜೋರಾಗಿದೆ. ಸಚಿವ ಮುರುಗೇಶ್ ನಿರಾಣಿ ಹಾಗೂ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಯತ್ನಾಳ್ ವಿರುದ್ಧ ಸಚಿವ ನಿರಾಣಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೋರ್ಟ್ನಲ್ಲಿ ಸ್ಟೇ ತಂದಿದ್ದೇಕೆ? ನಿಮ್ಮ ಕಾರು ಚಾಲಕನ ಕೊಲೆ ಆಯಿತು, ಅಂದು ಯಾಕೆ ಆಯಿತು ಆ ಕೊಲೆ ಅನ್ನೋದನ್ನು ಹೇಳಬೇಕು ಅಂತ
ನಿರಾಣಿ ಸವಾಲನ್ನು ಹಾಕಿದ್ರು. ಇನ್ನು ನಿರಾಣಿ ಮಾತಿಗೆ ಕೆರಳಿರುವಂಥ ಯತ್ನಾಳ್ 24 ತಾಸಿನಲ್ಲಿ ಸಿಎಂ ಇದನ್ನು ಸಿಬಿಐಗೆ ರೆಫರ್ ಮಾಡಬೇಕು, ಇಲ್ಲಾಂದರೆ ನಿರಾಣಿಯನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ತಿರುಗೇಟನ್ನು ಕೊಟ್ಟರು. ಅಲ್ಲದೆ ಯತ್ನಾಳ್ 24 ಗಂಟೆ ಒಳಗೆ ಸಿಬಿಐ ತನಿಖೆಗೆ ಶಿಫಾರಸನ್ನು ಮಾಡುವಂತೆ ಸಿಎಂಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ. ನಮ್ಮ ಬಿಜಾಪುರದವ ಬಿದ್ದಾನೆ, ಆ ಎಲ್ಲೂ ಇಲ್ಲದಿರುವಂಥ ನಾಲಿಗೆ ಆ ದೀಪ ಆರುವಾಗ ಒಂದು ಭಾಳ ಡಾಳಾಗಿ ಆರ್ತದೆ ಅನ್ನೋಂಥದ್ದು ಹೇಳ್ತಾರೆ. ಹೆಚ್ಚು ಬೆಳಕ ಕೊಟ್ಟ ಆರುವಂಥ ಸಂದರ್ಭ ಇರ್ತಾ ಇದೆ. ಇನ್ನೇನಾದರೂ ಭಾಳ ಬಾಯಿ ನಾಲಿಗೆ ಹರಿದು ಮಾತಾಡಿದ್ರಂದ್ರೆ ಆ ನಾಲಿಗೆ ಕತ್ತರಿಸುವಂಥ ಪ್ರಸಂಗ ಬರುವಂಥ ದಿವಸದಲ್ಲಿ ಬರ್ತಾ ಇದೆ. ನೀವು ಕೋರ್ಟ್ದಲ್ಲಿ ಸ್ಟೇ ತಂದಿರಲ್ಲಪ್ಪ, ನೀವು ಮತ್ತೊಬ್ರಿಗೆ ಹೇಳ್ತಾ ಇದ್ದೀರಲ್ಲ, ನೀವು ಬಿಡುಗಡೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದ್ರೆ ಅದ್ರ ಮೊದಲು ಕೋರ್ಟ್ದಿಂದ ಸ್ಟೇ ತಂದಿದ್ದನ್ನು ವಾಪಸ್ ತಗೊಳ್ಳಿ. ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವನು ಕೊಲೆ ಆಯಿತು. ಆ ಕೊಲೆ ಯಾಕಾಯ್ತು ಅನ್ನೋಂಥದ್ದನ್ನು ಮೀಡಿಯಾ ಮುಂದೆ ಹೇಳಬೇಕು. ನಿನ್ನೆ ಒಬ್ಬ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಯಾವುದೋ ಒಬ್ಬ ಡ್ರೈವರ್ನ ಕೊಲೆ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅದನ್ನು CBIದಿಂದ ತನಿಖೆ ಮಾಡಬೇಕು, ಏನು ಸತ್ಯಾಸತ್ಯತೆ ಹೊರಗೆ ಬೀಳಬೇಕು. ಯಾಕಂದರೆ ಏನೋ ಯಾರ ಬಗ್ಗೆನೋ ಹಗುರವಾಗಿ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಮಾಧ್ಯಮ ಮುಂದೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಇವತ್ತು ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದೇನೆ. ಸಾಧ್ಯ ಆದರೆ ಸಾಯಂಕಾಲವರೆಗೆ ಮುಖ್ಯಮಂತ್ರಿಗಳು ಮಾತಾಡ್ತೀನಿ. ನೀವು 24 ತಾಸಿನಾಗ ಅದನ್ನು CBI ಕೊಡ್ರಿ, ತನಿಖೆ ಮಾಡಿರಿ. ಏನು ತನಿಖೆ ಒಳಗೆ ಹೊರಗೆ ಬೀಳ್ತದೆ ನೋಡಿ. ನಮ್ಮ ಬಿಜಾಪುರ ಯತ್ನಾಳ್ ಯುವರಾಜ್ ಸ್ವಾಮಿ ಬಂಧನ ಆಗಿದ್ದು ಡ್ರಗ್ಸ್ ಕೇಸ್ಗಲ್ಲ, ಟ್ರಾನ್ಸ್ಫರ್ ವಿಡಿಯೋ ಡಿಲೀಟ್ ಮಾಡಿಸ್ಲಿಕ್ಕೆ. ಸ್ಯಾಂಟ್ರೋ ರವಿ ಕೇಸ್ ಸಹ ಏನೂ ಆಗಲ್ಲ ಅಂತ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಏನೂ ಆಗೋದಿಲ್ಲ, ನೋಡ್ತಾ ಇರಿ. ಈ ಸೆಂಟ್ರೋ ರವಿಗೆ ಒಂದೊಂದು ವಾರ ನೀವು ಎಲ್ಲ ಮಾಧ್ಯಮದವ್ರು ಹೊಡಿತೀರಿ, ಮತ್ತೊಂದು ಇಶ್ಯೂ ಬರ್ತೈತಿ, ಮತ್ತು ಅದನ್ನು ಹೊಡಿತೀರಿ. ಏನಾಯ್ತಪ್ಪ, ಅವನು ಯಾವ ರಾಜ ಯುವರಾಜನ ಅದಕ್ಕೆ ನೀವು ಬಂಧನ ಮಾಡಿದ್ರಿ? ಯಾರೂ ಕ್ಲಿಪ್ಪಿಂಗ್ಸ್ ಆ ಸಿನಿಮಾ ನೆಟ್ಟಿರಿ ಡ್ರಗ್ಸ್ ಸಲುವಾಗಿ ಮಾಡಿದ್ದಲ್ಲ, ಅದು ರೇಡು. ಡ್ರಗ್ಸು ಒಂದು ನೆಪ, ಡ್ರಗ್ಸು ಅಂತ ಹೆಸರು ಹೇಳಿ ಅವ ಯಾವಿದ್ದಲ್ಲ ಸಂಜಾತ ಪುತ್ರ, ಅವನು ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಆ ರೇಡ್ ಹಾಕೋಗಳು ಏನು ಮಾಡ್ತಿದ್ರು, ಮೊದಲೇ ಕೆಲಸ ಮೊಬೈಲ್ ಕಸ್ಕೋತಿದ್ರು ಆ ಹೀರೋಯಿನ್ಗಳು. ಕಸ್ಕೊಂಡು ತಮ್ಮ ಇದಕ್ಕೆ ಸೇವ್ ಮಾಡಿಕೊಂಡು ಡಿಲೀಟ್ ಮಾಡ್ತಿದ್ರು. ಯಾಕಂದ್ರೆ ನಾಳೆ ಆ ಲೀಡರ್ ಲಪುಟ ಮತ್ತೆ ರೊಕ್ಕ ಬಿಡೋದಂದ್ರೆ ಟ್ರಾನ್ಸ್ಫರ್ಗೆ ಅವಾಗ ನೋಡಿ ನಾನು ಬಲ್ಲಿ ಅದಾವ ನೋಡಿ ಅಂದ್ಕೊಳ್ಳಿ ನಾವು ಹೇಳ್ದಂಥ ಪೋಸ್ಟ್ ಕೊಡ್ಲತ್ತೆ. ಏನಾಯಿತು, ಯುವರಾಜನ್ನೇ ಯಾಕೆ ಇನ್ನೂ ಹೊರಗೆ ಬಿಡಲಿಲ್ಲ? ಯಾರ್ಯಾರು ಅದಾವ ಅವ್ರ ಬಲ್ಲಿ? ಈಗೇನು ಎಲ್ಲ ಟೀಕೆ ಮಾಡ್ತಾರಲ್ಲ, ಇವರು ಎಲ್ಲ ಅದಾವ ಒಳಗೆ. ನೀವು ಎಲ್ಲ ನಿರಾಣಿ ಹಾಗೂ ಯತ್ನಾಳ್ ವಾಕ್ ಸಮರಕ್ಕೆ ಕಾಂಗ್ರೆಸ್ ಶಾಸಕ HK ಪಾಟೀಲ್ ಕಿಡಿಕಾರಿದ್ದಾರೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹತ್ವದ ಹುದ್ದೆಗಳನ್ನು ಹೊಂದಿದಂಥವರು ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ತಮ್ಮ ಭಾಷೆ, ಶೈಲಿ, ವಿಚಾರಗಳನ್ನು ಹರಿಬಿಡ್ತಾ ಇದ್ದಾರೆ. ಮಂತ್ರಿಯಾದವರ ಬಾಯಿಗೆ ಹಿಡಿತಾ ಇಲ್ಲ. ನಾಗರಿಕರು ಸಹನೆ ಮಾಡಿಕೊಳ್ಳುವಂತಹ ಮಾತುಗಳ ಬಳಕೆ ಆಗ್ತಾ ಇದೆ. ಇನ್ನು ಇದು ಅತ್ಯಂತ ದುರ್ದೈವದ ಸಂಗತಿ ಅಂತ ಹೇಳಿದರು. ಮುಖ್ಯಮಂತ್ರಿಗಳು BJP ಪಕ್ಷದ ಒಳಜಗಳ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹತ್ವದ ಹುದ್ದೆಗಳನ್ನು ಹೊಂದಿರತಕ್ಕಂಥವರು ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯೊಳಗೆ ತಮ್ಮ ಭಾಷೆ, ಶೈಲಿ ಹಾಗೂ ವಿಚಾರಗಳನ್ನು ಹರಿಬಿಡ್ತಾ ಇದ್ದಾರೆ. ಅದರಲ್ಲೂ ನಿನ್ನೆ ಏನು ನಡೆಯಿತು, ಮುಖ್ಯಮಂತ್ರಿಗಳು ಏನು ರಾಜಕೀಯ ವ್ಯವಸ್ಥೆಯನ್ನು ಗಲೀಜುಗೊಳಿಸ್ತಾ ಇದ್ದಿರಲ್ಲ, ತಕ್ಷಣ ಸಾರ್ವಜನಿಕರ ಕ್ಷಮೆಯಾಚನೆಯನ್ನು ಮಾಡಬೇಕು. ವೈರಲ್ ಆಗಿರುವಂಥ ಆಡಿಯೋ ನನ್ನದಲ್ಲ ಎಂದು ಮಾಜಿ ಸಚಿವ CP ಯೋಗೇಶ್ವರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಅಧಿಕೃತವಾಗಿ ಎಲ್ಲಿಯೂ ಕೂಡ ಮಾತನಾಡಿಲ್ಲ, ಅದು ನನ್ನ ಧ್ವನಿ ಎಂದು ನಾನು ಹೇಳಲ್ಲ. ವೈಯಕ್ತಿಕವಾಗಿ ಮಾತನಾಡಿರ್ಬೋದು, ಆದರೆ ಅದನ್ನು ವೈಭವೀಕರಿಸುವಂಥದ್ದು ಎಷ್ಟು ಸರಿ? ರಾಜಕೀಯ ಷಡ್ಯಂತ್ರಕ್ಕೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಮುಂದೆ ಮಾಧ್ಯಮದ ಹಿಂದೆ ಒಂದೇ ಇರ್ತದೆ. ಪಕ್ಷವನ್ನು ಸಂಘಟನೆ ಮಾಡಬೇಕು. ಆ ದೃಷ್ಟಿಯಿಂದ ನನ್ನ ಮಾತಿನಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದರೂ ಕೂಡ ನನ್ನ ಹೃದಯದಲ್ಲಿ, ಮನಸ್ಸಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೊಂದಾಣಿಕೆ ಬೇಡ, ಪಕ್ಷ ಸಂಘಟನೆ ಆಗಬೇಕು, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಅನುಕೂಲಗಳು ಹಳೆ ಮೈಸೂರು ಭಾಗದಲ್ಲಿ ದಕ್ಕಬೇಕು ಅನ್ನೋದು ನನ್ನ ಆಶಯ. ಆ ದೃಷ್ಟಿಯಿಂದ ನಾನು ಮಾತಾಡಿರ್ಬೋದೇ ಹೊರತು ನಾನು ಯಾವುದೇ ರೀತಿಯ ಯಾರ್ದನ್ನೂ ದುರುದ್ದೇಶದಿಂದ ಮಾತಾಡಿದಂಥ ವಿಚಾರ ಅಲ್ಲ.
ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ಕಾಂಗ್ರೆಸ್ ನಾಯಕರು ಮಾತಾಡಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಿಜೆಪಿಯ ಮಾಜಿ ಸಚಿವರ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬಿಜೆಪಿ ಒಂದು ರೌಡಿ ಮೋರ್ಚಾ ಅಂತ ಅವರ ರೀತಿಯಲ್ಲಿ ಸತ್ಯ ಸಂಗತಿಯಾಗಿದೆ ಅಂತ ಉಗ್ರಪ್ಪ ಕಿಡಿಕಾರಿದ್ರು. ಬಿಜೆಪಿ ನಾಯಕರ ಕಚ್ಚಾಟಕ್ಕೂ ಕಿಡಿಕಾರಿರುವಂತ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದರು. ನನ್ನಂತವನಿಗಂತೂ ಸಹ ಅತ್ಯಂತ ಶಾಕ್ ಆಗಿರ್ತಕ್ಕಂಥ ಸುದ್ದಿ. ಈ ದೇಶದ ಗೃಹ ಸಚಿವರು ರೌಡಿದನ್ನು ತೋರ್ತಾರೆ, ರೌಡಿ ಮೋರ್ಚಾ ಅನ್ನುವಂಥ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ತಾರೆ ಅನ್ನುವಂಥ ಮೆಸೇಜ್ ಇದೆಯಲ್ಲ, ಅದರಲ್ಲೂ ನನ್ನ ಅದರದೇನೆ ಸಿಟ್ಟಿಂಗ್ MLC ಆಫ್ ಭಾರತೀಯ ಜನತಾ ಪಾರ್ಟಿ. ಯಾವ ದೇಶದ ರಕ್ಷಣೆ ಮಾಡಬೇಕಾಗಿರುವಂಥ ಗೃಹ ಸಚಿವರೇ ರೌಡಿ ಮಾರ್ಚಾ ಕಟ್ತಾರೆ ಅಂತೇಳಿ ಅವರ ಪಕ್ಷದವರೇ, ಅದಕ್ಕಿಂತ ಅದೇನೋ ಅಂಗೈ ಉಣಿಗೆ ಕನ್ನಡಿ ಬೇಕಾ? ಬಹುಶಃ ಅವರು ಈಗ ಡಿನೈಲ್ ಮಾಡಿದ್ದಾರೆ ಅಂತೇಳಿ ನೀವೇ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಅದು ಸೈಬರ್ ಕ್ರೈಮ್ ಆಗುತ್ತೆ. ಇದನ್ನ ಏನು ಆಗಿರುವಂಥದ್ದು ಬೊಮ್ಮಾಯಿಯವರು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಕೂಡ ಸರ್ಕಾರಕ್ಕೆ ಮೂರು ಬಾಗಿಲು ಅನ್ನೋದನ್ನು ನಾವು ಯಾವಾಗಲೂ ಹೇಳಿದ್ದೇವೆ, ಅದನ್ನು ನೋಡ್ತಾನೆ ಇದ್ದೇವೆ. ಹಿಂದುತ್ವ ಮತ್ತು ಈ ಅಲ್ಪಸಂಖ್ಯಾತರ ಮೇಲೆ ಅವರ ವಿರುದ್ಧ ಮಾತಾಡೋದ್ರಿಂದಲೇ ನಾವು ಮತ ಪಡಿಬೇಕು ಅನ್ನೋ ಒಂದು ಮಾತನ್ನು ಒಬ್ಬ ಆ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಚರಂಡಿ ಮಾಡೋದು ಬೇಡ, ರಸ್ತೆ ಮಾಡೋದು ಬೇಡ, ಅಭಿವೃದ್ಧಿ ಬೇಡ ಅನ್ನೋ ಮಾತನ್ನೇ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪಕ್ಷ ನಡೆಸ್ತಕ್ಕಂಥ ಒಬ್ಬ. ಸ್ಯಾಂಟ್ರೋ ರವಿ ಜೊತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪುತ್ರ ಕಾಣಿಸಿಕೊಂಡ ವಿಚಾರ ರಾಜಕೀಯದಲ್ಲಿ ಭಾರಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ಈ ಕುರಿತು ಮಾತನಾಡಿರುವಂಥ ಆರಗ ಜ್ಞಾನೇಂದ್ರ, ನನ್ನ ಮಗ ಏನು ಮಾಡಿದ್ದ ಎಂದು ಹೇಳ್ತಿದ್ದಾರೆ. ನಿಮ್ಮ ಮಗ ಇದ್ದರೂ ಕೂಡ ಇಲ್ಲದ ಹಾಗೆ ಇದ್ದಾರೆ. ನಾನು ನನ್ನ ಮಗನನ್ನ ರಾಜಕೀಯಕ್ಕೆ ಕರೆದುಕೊಂಡು ಬಂದಿಲ್ಲ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಮಗ ಏನೋ ಮಾಡ್ದ, ನನ್ನ ಮಗ ಅಲ್ಲಿ ಪಾಪ ನಿಮ್ಗೆ ಮಗ ಇದ್ರೂ ಕೂಡ ನಿಮ್ಗೆ ಇಲ್ದಿದ್ದಂಗೆ ಪಾಲಕ, ನನಗೆ ಬೇಜಾರಿದೆ. ನನಗೊಬ್ಬ ಮಗ ಇದ್ದಾನೆ, ನನ್ನ ಜೊತೆಗೆ ಇದ್ದಾನೆ. ಅವನು ಕೂಡ ದುಡಿಮೆ ಮಾಡ್ತಾ ಇದ್ದ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ. ನಾನು ಅವನು ರಾಜಕಾರಣಕ್ಕೆ ಕರ್ಕೊಂಡು ಬರಲಿಲ್ಲ. ಬದುಕಬೇಕು, ಅವನ ಕಾಲ ಮೇಲೆ ಅವನು ಬದುಕಬೇಕು, ನಾನು ಹಂಗೆ ಬದುಕಿದ್ದೀನಿ. ಅವನು ಅವನದು ಏನಾದ್ರು ಸೇವಿಂಗ್ಸ್ ಇರ್ಬೋದು, ಏನಾದ್ರು ಪರ್ಚೇಸ್ ಮಾಡಿರ್ಬೋದು, ಲೆಕ್ಕ ಕೊಡ್ತಾರೆ. ನಾನು ಲೆಕ್ಕ ಕೊಡ್ತೀನಿ. ಇವತ್ತು ಇನ್ಕಮ್ ಟ್ಯಾಕ್ಸಿಗೆ ಇರ್ಬೋದು, ಲೋಕಾಯುಕ್ತರಿಗೆ ಇರ್ಬೋದು, ನಾವು ಲೆಕ್ಕ ಕೊಡಬೇಕಾಗುತ್ತೆ. ಕೊಟ್ಟಿದ್ದೀನಿ ನಾನು. ನನ್ನ ಮೇಲೆ ಯಾವುದನ್ನು ಕೂಡ ಹರಿಸಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಬದುಕಿದ್ದೀನಿ. ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟಿಸಿದ್ದ ಶಾರಿಕ್ ಒಬ್ಬ ಭಯೋತ್ಪಾದಕ. ಶಾರಿಕ್ ಕುಟುಂಬದ ಕಟ್ಟಡದಲ್ಲಿ ಕಾಂಗ್ರೆಸ್ ಆಫೀಸ್ ಇದೆ. ಇವರಿಗೆ ನಾಚಿಕೆ ಆಗಬೇಕು. ಎಷ್ಟು ವರ್ಷದಿಂದ ಆ ಕಟ್ಟಡದಲ್ಲಿ ನಿಮ್ಮ ಕಚೇರಿ ಮಾಡ್ಕೊಂಡು ಬೆಳೆಸಿದ್ದೀರಿ ಅಂತ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ರು. ನಾಚಿಕೆ ಆಗ್ಬೇಕಲ್ಲ. ಶಾರಿಕ್ ಅನ್ನುವಂಥ ಒಬ್ಬ ಭಯೋತ್ಪಾದಕ ನಿಮ್ಗೆ ಗೊತ್ತಿರ್ಲಿಲ್ವಾ? ಎಷ್ಟು ವರ್ಷದಿಂದ ಆ ಕುಟುಂಬದ ಬಿಲ್ಡಿಂಗ್ನಲ್ಲಿ ನಿಮ್ಮ ಪಕ್ಷದ ಕಚೇರಿ ಮಾಡ್ಕೊಂಡು ನೀವು ಸಖ್ಯವಾಗಿ ಬೆಳೆಸಿದ್ದೀರಿ. ಅವ್ರ ಜೊತೆಗೆ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ ನೀವು. ನಾನು ಇಲ್ಲಿ ಕೇಳ್ತೀನಿ, ಇಲ್ಲೆಲ್ಲ ಪತ್ರಕರ್ತರಿದ್ದಾರೆ. ನಮ್ಮ ತೀರ್ಥಹಳ್ಳಿನಲ್ಲಿ ಮೇನ್ ರೋಡಲ್ಲಿ ಇರುವಂಥ ಯಾವ್ದಾರ ಒಂದು ಬಿಲ್ಡಿಂಗಿಗೆ 10 ಲಕ್ಷ ಅಡ್ವಾನ್ಸ್ ಇದೆಯಾ ಸ್ವಾಮಿ? ಮೀನ್ ಮಾರ್ಕೆಟ್ನಲ್ಲಿ ಇದ್ದಂಥ ಒಂದು ಬಿಲ್ಡಿಂಗ್ಗೆ 10 ಲಕ್ಷ ಕೊಟ್ಟಿದ್ದೀವಿ. ಅದು ಒಬ್ಬರಿಗೆ ಮೇಲೆ ಇರೋದಕ್ಕೆ, ಅದಲ್ದೇ ಬಾಡಿಗೆ. ಯಾವ ಕಾರಣಕ್ಕಾಗಿ 10 ಲಕ್ಷ ಕೊಟ್ರಿ ನೀವು ಹೇಳಬೇಕಲ್ಲ, ಏನ್ ಕಾರಣಕ್ಕೆ ಅಂತ. ಅಡ್ವಾನ್ಸ್ ಅಂತೂ ಸಾಗುವಳಿ ಪತ್ರ ಕೊಟ್ಟು 6 ವರ್ಷ ಕಳೆದರೂ ಕೂಡ ರೈತರಿಗೆ ಇನ್ನೂ ಪಹಣಿ ಪತ್ರ ಸಿಕ್ಕಿಲ್ಲ. ಸರ್ಕಾರಿ ಸೌಲಭ್ಯಕ್ಕಾಗಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಾಗೋಡಿ ಗ್ರಾಮ ರೈತರು ಪ್ರತಿನಿತ್ಯವೂ ಕೂಡ ತಹಶೀಲ್ದಾರ್ ಕಚೇರಿಗೆ ಅಲೆದಾಟವನ್ನು ಮಾಡುತ್ತಿದ್ದಾರೆ. ಹೊಸನಗರದ ಬಗರು ಹುಕುಂ ಸಮಿತಿಯಿಂದ ಜಮೀನು ಮಂಜೂರಾಗಿದೆ. ಅಧಿಕೃತವಾಗಿ ಸಾಗುವಳಿ ಚೀಟಿ ಮತ್ತು ನಿಯಮಾನುಸಾರ ರೈತರು ಹಣವನ್ನು ಪಾವತಿಯನ್ನು ಮಾಡ್ತಿದ್ದಾರೆ. ಆದರೆ ಪಹಣಿ ನೀಡದೆ ಹೊಸನಗರ ಅಧಿಕಾರಿಗಳು ರೈತರನ್ನ ಸತಾಯಿಸ್ತಾ ಇದ್ದಾರೆ. ಯಾರದ್ದೋ ತಪ್ಪಿಗೆ ಮತ್ಯಾರಿಗೋ ಜೀವ ಭಯ ಕಾಡ್ತಾ ಇದೆ. ದೊಡ್ಡವರ ಮನೆಗಳಿಂದ ಬಡವರ ಮನೆಗಳಿಗೆ ಆತಂಕ ಶುರುವಾಗಿದೆ. ಬೆಂಗಳೂರಿನ ಮಾರುತಿ ಸೇವಾನಗರದ ವಿಶ್ವೇಶ್ವರಯ್ಯ ಸ್ಟ್ರೀಟ್ನಲ್ಲಿ 8 ಮನೆಗಳು ಯಾವ ಟೈಮ್ನಲ್ಲಾದರೂ ಕೂಡ ಬೀಳುವಂಥ ಸ್ಥಿತಿಯಲ್ಲಿವೆ. ಆಂಬಿಯನ್ಸ್ ಡೌನ್ ಟೌನ್ 21 ಫ್ಲೋರ್ನ ಅಪಾರ್ಟ್ಮೆಂಟ್ ನಿರ್ಮಾಣದಿಂದ ಎಡವಟ್ಟಾಗಿದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಬಿಲ್ಡರ್ಗಳು ಮಣ್ಣು ಅಗೆದಿದ್ದಾರೆ. ಹೀಗಾಗಿ ಅಕ್ಕಪಕ್ಕದ ಮನೆಗಳು ಬಿರುಕು ಬಿಟ್ಟು ಕುಸಿಯುವಂಥ ಭೀತಿ ಎದುರಾಗಿದೆ. ಮನೆ ಹೊರಗಡೆ ಒಳಗಡೆ ಎಲ್ಲ ಕಡೆ ಗೋಡೆಗಳು ಬಿರುಕು ಬಿಟ್ಟಿದ್ದು ತಮ್ಮದಲ್ಲದ ತಪ್ಪಿಗೆ ಮನೆ ಮಾಲೀಕರು ಕಂಗಾಲಾಗಿದ್ದಾರೆ.